ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್. ಸಿಎಂ ಬದಲಾದ್ರೆ ವೀರಶೈವ ಲಿಂಗಾಯತರಿಗೆ ಅವಕಾಶ ನೀಡಲಿ ಅಂತ ಈಗ ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ಸಮುದಾಯದವರು ಕೂಡ ಹೇಳ್ತಿದ್ದಾರೆ. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನವನ್ನ ನೀಡಬೇಕು. ಚಿಕ್ಕೋಡಿಯಲ್ಲಿ ಡಾಕ್ಟರ್ ಶಿವಾಚಾರ್ಯ ಸ್ವಾಮೀಜಿಗಳು ಆಗ್ರಹಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಲಿಂಗಾಯತರು ಹೆಚ್ಚು ಮತ ಹಾಕಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಂಬಿ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ಇನ್ನು ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಸಿಎಂ ಆಗುವಂತಹ ಅವಕಾಶ ಮಾಡಿಕೊಡಬೇಕು ಅಂತ ಸ್ವಾಮೀಜಿಗಳು ಆಗ್ರಹಿಸ್ತಾ ಇದ್ದಾರೆ. ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಈಗ ಲಿಂಗಾಯತ ಸಮುದಾಯದ ಯಾರಾದರೂ ಒಬ್ಬ ನಾಯಕರನ್ನ ಸಿಎಂ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಬಿಸಿ ಬಿಸಿ ಸುದ್ದಿ ವಿದ್ಯಮಾನಗಳಲ್ಲಿ ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಆದರೆ ಮತ್ತು DCM ಹುದ್ದೆಗಳಲ್ಲೂ ಕೂಡ ಹೆಚ್ಚುವರಿ ಮಾಡಬೇಕು ಅನ್ನುವಂಥ ಚರ್ಚೆನೂ ಕೂಡ ನಡೀತಾ ಇದೆ. DCM ಹುದ್ದೆಯಲ್ಲಿ ಏನಾದರೂ ಹೆಚ್ಚುವರಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಸರ್ಕಾರ ರಚನೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ಸರ್ವವಿದಿತವಾಗಿರುವಂಥ ಸಂಗತಿ. ಆ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ಕೊಡಬೇಕು. ಅದರಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಎಂಬಿ ಪಾಟೀಲ್ರಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಅವರಿದ್ದಾರೆ. ಅಂಥವರನ್ನೆಲ್ಲ ಈ ಸಂದರ್ಭದಲ್ಲಿ ಪರಿಗಣಿಸಿ ಅವರ ಅನುಭವವನ್ನು ಬಳಸಿಕೊಳ್ಬೇಕು, ಅವರಿಗೆ ಅವಕಾಶವನ್ನು ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ನಿನ್ನೆ ಚಂದ್ರಶೇಖರನಾಥ ಸ್ವಾಮೀಜಿಗಳು ಹೇಳಿಕೆ ನೀಡಿದ್ದೇ ತಡ. ಬೇರೆ ಬೇರೆ ಸಮುದಾಯದ ಶಾಸಕರು, ಸಚಿವರು ಸಿಎಂ ಕೂಗು ಕೂಡ ಹೆಚ್ಚಾಗಿದೆ. ಆಯಾ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ. ಕರ್ನಾಟಕದಲ್ಲಿ ಅಂದರೆ ವೋಟ್ ಬ್ಯಾಂಕ್ ಅಂತ ನಾವು ತಗೊಳ್ಳೋದಾದ್ರೆ ಒಂದು ಒಕ್ಕಲಿಗ ಸಮುದಾಯ, ಮತ್ತೊಂದು ಲಿಂಗಾಯತ ಸಮುದಾಯ ನಿರ್ಣಾಯಕ ಮತಗಳು ಇರುವಂಥದ್ದು. ಈ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿದ್ದಾವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಮತಗಳು. ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಅನ್ನುವಂಥ ಕೂಗು ಶುರು ಆಗ್ತಾ ಇದ್ದಂತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಪ್ರಬಲ ಲಿಂಗಾಯತ ಸಮುದಾಯದ ಸಾಕಷ್ಟು ಜನ ನಾಯಕರಿದ್ದಾರೆ. ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಿಎಂ ರನ್ನಾಗಿ ಮಾಡಿ ಅನ್ನುವಂತಹ ಕೂಗು ಕೂಡ ಹೆಚ್ಚಾಗಿದೆ. ಈಗ ತಾನೇ ನೀವು ಸ್ವಾಮೀಜಿಗಳ ಮಾತನ್ನ ಕೇಳಿಸ್ಕೊಂಡ್ರಿ. ಚಿಕ್ಕೋಡಿಯಲ್ಲಿ ಡಾಕ್ಟರ್ ಶಿವಾಚಾರ್ಯ ಸ್ವಾಮೀಜಿಗಳು ಆಗ್ರಹಿಸ್ತಿರೋದು. ಎಂಬಿ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ. ಇವರು ಇಷ್ಟು ಜನರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಿಎಂ ಆಗುವಂತಹ ಅವಕಾಶ ಮಾಡಿಕೊಡಿ ಅನ್ನುವಂತಹ ಆಗ್ರಹ ಇವರದ್ದಾಗಿದೆ. ಅದಷ್ಟೇ ಅಲ್ಲ, ಅತಿ ಹೆಚ್ಚು ಮತದಾರರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಲಿಂಗಾಯತ ಸಮುದಾಯದಿಂದ ಮತಗಳು ಹೋಗಿದೆ. ಹಾಗಾಗಿ ಲಿಂಗಾಯತ ಸಮುದಾಯದವರನ್ನು ಕೂಡ ಸಿಎಂ ಸ್ಥಾನಕ್ಕೆ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಕೂಗು ಇಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಈ ಸಿಎಂ ಮತ್ತು DCM ಬೆಂಬಲಿಗರಷ್ಟೇ ಮಾತನಾಡಿಕೊಳ್ತಿದ್ರು. ಆದರೆ ಈಗ ಸ್ವಾಮೀಜಿಗಳು ಕೂಡ ಮಾತನಾಡಿಕೊಳ್ತಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.